ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ರಾಮಚಂದ್ರಪ್ಪ ಅಂತ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗವಾರ, ಚನ್ನಪಟ್ಟಣ ತಾಲೂಕು, ಇಲ್ಲಿ ಮುಖ್ಯ ಶಿಕ್ಷಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನಾನು ಈ ದಿವಸ ನಿಮ್ಮೊಂದಿಗೆ ಬಂದಿರತಕ್ಕಂಥದ್ದು ಸಂಖ್ಯೆಗಳೊಂದಿಗೆ ಆಟ ಅನ್ನೋ ಒಂದು ಮಾದರಿಯ ಮೂಲಕ. ಈ ಮಾದರಿಯಿಂದ ನಾವು ಹಲವಾರು ಸಾಮರ್ಥ್ಯಗಳನ್ನು ರೂಢಿಸ್ಬೋದಾದ್ರೂ ನಾನಿವತ್ತು ನಿಮಗೆ ವಿಶೇಷವಾಗಿ ಪರಿಚಯ ಮಾಡ್ತಾ ಇರ್ತಕ್ಕಂಥ ಸಾಮರ್ಥ್ಯಗಳು ಲಾಸಾಗು ಅಂತ. ಈ ಲಘುತಮ ಸಾಮಾನ್ಯ ಗುಣಕಗಳನ್ನು ನಾವು ಮಾಡಬೇಕಾದಾಗ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತವೆ. ಅದರಲ್ಲಿ ಮೊದಲನೇದಾಗಿ ನಾವು ಲಾಸಾಗು ಕಂಡುಹಿಡಿಬೇಕಾದ್ರೆ ಏನು ಬೇಕಾಗುತ್ತೆ ಅಂತ ನೋಡೋಣ. 1ರಿಂದ 100ರವರೆಗೂ ಇರತಕ್ಕಂಥ 2 ಮತ್ತು 3ರ ಲಾಸಾಗು ನಾವು ಪಟ್ಟಿ ಮಾಡೋಣ. ಲಾಸಾಗು ನಾವು ಕಂಡುಹಿಡಬೇಕಾದ್ರೆ ಮೊದಲನೇದಾಗಿ 2ರ ಗುಣಕಗಳು ಯಾವ್ಯಾವು ಅಂತ ನೋಡೋಣ. 2ರ ಗುಣಕಗಳು ಕ್ರಮವಾಗಿ 2ರಿಂದ ಪ್ರಾರಂಭವಾಗುತ್ತವೆ. 2, 4, 6, 8, 10 ಇತ್ಯಾದಿಯಾಗಿ 100ರವರೆಗೂ 2ರ ಗುಣಕಗಳಾಗುತ್ತೆ. ಈ 2ರ ಗುಣಕಗಳು ನಾವಿಲ್ಲಿ ಸಮಸಂಖ್ಯೆಗಳು ಅಂತಲೂ ತೋರಿಸಿದ್ದೀನಿ. ಕಾರಣ ಇಷ್ಟೇ, ಎಲ್ಲ 2ರ ಗುಣಕಗಳು ಸಮಸಂಖ್ಯೆಗಳೇ ಆಗಿರುತ್ತವೆ. ಇದಾದ ನಂತರ 3ರ ಗುಣಕಗಳನ್ನು ನೋಡೋಣ. 3ರ ಎಲ್ಲ ಗುಣಕಗಳನ್ನು ನಾವು ನೋಡ್ತಾ ಹೋದಾಗ 3ರ ಗುಣಕಗಳು 3ರಿಂದ ಪ್ರಾರಂಭವಾಗಿ 99ರವರೆಗೆ ಇಷ್ಟು 3ರ ಗುಣಕಗಳು ಸಿಗುತ್ತೆ. ನಾವೀಗ 2 ಮತ್ತು 3ರ ಸಾಮಾನ್ಯ ಗುಣಕಗಳನ್ನು ಪಟ್ಟಿ ಮಾಡ್ತಾ ಹೋಗೋಣ. 2 ಮತ್ತು 3ರ ಸಾಮಾನ್ಯ ಗುಣಕಗಳಿಗೆ ನಾವು ಹೋದಾಗ 6, 12, 18, 24 ಹೀಗೆ 2 ಮತ್ತು 3ರ ಸಾಮಾನ್ಯ ಗುಣಕಗಳ ಒಂದು ದೊಡ್ಡ ಪಟ್ಟಿ ನಮಗೆ ಇಲ್ಲಿ ಸಿಗುತ್ತೆ. ಇವುಗಳಲ್ಲಿ ನಮಗೆ ಸಾಮಾನ್ಯ ಗುಣಕಗಳು ಸಿಕ್ಕಿದ ನಂತರ ಲಾಸಾಗು ಅಂದರೆ ಚಿಕ್ಕ ಸಾಮಾನ್ಯ ಗುಣಕ ಯಾವುದು ಅಂದಾಗ 6 ಆಗಿರುತ್ತೆ. ಹಾಗಾಗಿ 2 ಮತ್ತು 3ರ ಲಾಸಾಗು 6 ಆಗಿರುತ್ತೆ. ಹೀಗೆ ಬೇರೆ ಬೇರೆ ಸಂಖ್ಯೆಗಳನ್ನು ನಾವು ತಗೊಂಡಾಗ 4 ಮತ್ತು 6ರ ಲಾಸಾಗುನ ನಾವು ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಪಡೋಣ. ಮೊದಲನೇದಾಗಿ ನಾವು 4ರ ಗುಣಕಗಳು ಯಾವ್ಯಾವು ಅಂತ ಪಟ್ಟಿ ಮಾಡೋಣ. 4ರ ಗುಣಕಗಳು ಕ್ರಮವಾಗಿ 4ರಿಂದ ಪ್ರಾರಂಭವಾಗಿ 4, 8, 12, 16, 20 ಹೀಗೆ 100ರ ಮಿತಿಗೊಳಪಟ್ಟು ಈ 4ರ ಗುಣಕಗಳನ್ನು ನಾವು ಪಟ್ಟಿ ಮಾಡಿದ್ದಾಗಿದೆ. 4ರ ಗುಣಕಗಳನ್ನು ಪಟ್ಟಿ ಮಾಡಿದ ನಂತರ ನಾವು 6ರ ಗುಣಕಗಳು ಯಾವುವು ಅಂತ ನೋಡ್ತಾ ಹೋಗೋಣ. 6ರ ಗುಣಕಗಳು ನಮಗೆ ಇಷ್ಟೆಲ್ಲ ಸಿಗುತ್ತವೆ. ನಮಗೆ ಸುಲಭವಾಗೂ ಪಟ್ಟಿ ಮಾಡ್ಬೋದು. ಇದೊಂದು ಸರಳವಾದಂಥ ಮಾದರಿ ಆಗಿರುತ್ತೆ. ಶಾಲೆಯಲ್ಲಿ ತುಂಬ ವಿಶೇಷವಾಗಿ ಬಳಸಲಿಕ್ಕೂ ತುಂಬ ಅನುಕೂಲಕರವಾಗಿರುತ್ತೆ. 6ರ ಗುಣಕಗಳನ್ನು ನಾವು ನೋಡಿದಾಗ 6, 12, 18, 24, 30 ಹೀಗೆ 100ರವರೆಗೆ 100ರ ಮಿತಿಯಲ್ಲಿ ಇಷ್ಟು ನಮಗೆ 6ರ ಗುಣಕಗಳು ಸಿಗುತ್ತೆ. ಈಗ 4 ಮತ್ತು 6ರ ಸಾಮಾನ್ಯ ಗುಣಕಗಳನ್ನು ನೋಡೋಣ. 4 ಮತ್ತು 6ರ ಸಾಮಾನ್ಯ ಗುಣಕಗಳು ನಮಗೆ 12, 24, 36, 48, 60, 72, 84, 96 ಆಗಿದೆ. ಇದರಲ್ಲಿ ಚಿಕ್ಕ ಸಾಮಾನ್ಯ ಗುಣಕ 12 ಆಗಿದೆ. ಹಾಗಾಗಿ 4 ಮತ್ತು 6ರ ಲಾಸಾಗು 12, 4 ಮತ್ತು 6ರ ಲಾಸಾಗು 12 ಆಗಿರುತ್ತೆ. ಹೀಗೆ 3 ಸಂಖ್ಯೆಗಳನ್ನು ಕೊಟ್ಟಾಗಲೂ ಸಹ ನಾವು ಸುಲಭವಾಗಿ ಲಾಸಾಗುನ ಕಂಡುಹಿಡಿಯಬಹುದಾಗಿರುತ್ತೆ. ಉದಾಹರಣೆಗೆ ನಾವು 6, 3, 8, 6, 3 ಮತ್ತು 8ರ ಲಾಸಾಗುನ ಕಂಡುಹಿಡಿಯೋದಕ್ಕೆ ಟ್ರೈ ಮಾಡೋಣ. ಈಗ 3ರ ಗುಣಕಗಳನ್ನು ನಾವು ನೋಡಿದ್ವಿ. 3ರ ಗುಣಕಗಳು ಇಷ್ಟಿರುತ್ತೆ. 6ರ ಗುಣಕಗಳು ಇಷ್ಟೆಲ್ಲ ಇರುತ್ತೆ. 6ರ ಗುಣಕಗಳು 6ರಿಂದ ಪ್ರಾರಂಭವಾಗಿ ಇಷ್ಟೆಲ್ಲ 6ರ ಗುಣಕಗಳಿರುತ್ತೆ. ನಂತರ 8ರ ಗುಣಕಗಳು ಇವೆಲ್ಲವೂ ಆಗಿರುತ್ತವೆ. 8ರ ಗುಣಕಗಳು 8ರಿಂದ ಪ್ರಾರಂಭವಾಗಿ 8, 16, 24 ಈ ರೀತಿಯಾಗಿರುತ್ತವೆ. 8 ಮತ್ತು 6ರ ಸಾಮಾನ್ಯ ಗುಣಕಗಳು, ಹಾಗೆ 8, 6 ಮತ್ತು 8 ಮತ್ತು 6ರ ಸಾಮಾನ್ಯ ಗುಣಕಗಳು 24, 48, 96, 72 ಆದರೆ 8, 6 ಮತ್ತು 3, 6 ಮತ್ತು 8ರ ಸಾಮಾನ್ಯ ಗುಣಕಗಳು 24, 48, 72, 96 ಆಗಿರುತ್ತೆ. ಈ ಸಾಮಾನ್ಯ ಗುಣಕಗಳಲ್ಲೇ ಅತಿ ಚಿಕ್ಕದು 24 ಆಗಿರುತ್ತೆ. ಅಂದರೆ 3, 6, 8 ಇವುಗಳ ಲಾಸಾಗು 24 ಆಗಿರುತ್ತೆ. ಈ ಕಲ್ಪನೆಯನ್ನು ಮಕ್ಕಳಲ್ಲಿ ತುಂಬ ಚೆನ್ನಾಗಿ ಮೂಡಿಸ್ಬೋದಾಗಿರುತ್ತೆ. ಇದರ ಜೊತೆಗೆ ನಾವು 4 ಸಂಖ್ಯೆಗಳು, 5 ಸಂಖ್ಯೆಗಳು, 6 ಸಂಖ್ಯೆಗಳು ವಿಶೇಷವಾಗಿ ಕೊಟ್ಟಿರ್ತಕ್ಕಂಥ ಎಲ್ಲ ಸಂಖ್ಯೆಗಳ ಲಾಸಾಗುನ
ಪೂರ್ಣ ಪ್ರಮಾಣದಲ್ಲಿ ಮಕ್ಕಳಲ್ಲಿ ರೂಢಿಸ್ಬೋದಾಗಿರುತ್ತೆ. ಇದಕ್ಕೆ ವೀಕ್ಷಣೆ ಮಾಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು.